ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ಸೊ ಒನ್ಸ್ ಅಗೇನ್ ನಾನು ನಮ್ಮ ತುಮಕೂರಿನ ಕಿಯಾ ಡೀಲರ್ಶಿಪ್ PPS ಕಿಯಾಗೆ ಬಂದಿದ್ದೀನಿ. ಶೋರೂಮ್ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿರುವಂಥ ಎಕ್ಸಿಕ್ಯೂಟಿವ್ಸ್ ಕೂಡ ನಿಜವಲ್ಲೂ ತುಂಬಾ ಹೆಲ್ಪ್ಫುಲ್. ಯಾಕಂದರೆ 1 ಅವರಿಂದ ಮಾತಾಡ್ತಾ ಇದ್ದೀನಿ, ಗಾಡಿ ಫೀಚರ್ಸ್ ಆಗಿರ್ಬೋದು, ಏನು ಡಿಫ್ರೆನ್ಸ್ ಇದೆ ಪ್ರತಿಯೊಂದನ್ನು ತಿಳ್ಕೊತಾ ಇದ್ದೀನಿ. ಯಾಕಂದರೆ ನಿಮಗೂ ತಿಳಿಸ್ಬೇಕು, ಅದಕ್ಕೋಸ್ಕರ ಇವತ್ತು ಯಾವ ಕಾರನ್ನ ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ, ಪ್ರೀವಿಯಸ್ ವೀಡಿಯೋ ಏನಿತ್ತು ಅದನ್ನು ನೋಡಿದ್ರಿ, ಸೋನೆಟ್ ಲಾಂಚ್ ಆಯಿತು. ಸೊ ಈಗ ಅದರಲ್ಲಿ ಒಂದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಸೊ ಅದನ್ನೇ ಇಷ್ಟೊತ್ತು ಡಿಸ್ಕಸ್ ಮಾಡ್ತಾ ಇದ್ದೆ ಎಕ್ಸಿಕ್ಯೂಟಿವ್ ಜೊತೆ. ಸೊ ಅವ್ರು ತಿಳಿಸಿದ ಪ್ರಕಾರ HTK+ ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಈ ವೇರಿಯಂಟ್ ಆ್ಯಕ್ಚುಲಿ ವ್ಯಾಲ್ಯೂ ಫಾರ್ ಮನಿ. ಒಂದು ಕಾರ್ ತೊಗೋಬೇಕಾದ್ರೆ ನೀವೇನಾದರೂ ಅಂದರೆ ಅಕೇಶ್ನಲಿ ಡ್ರೈವ್ ಮಾಡ್ತೀನಿ, ಫ್ಯಾಮಿಲಿಗೆ ಬೇಕು, ಮತ್ತು ಗಾಡಿ ರೋಬಸ್ಟ್ ಆಗಿರಬೇಕು, ಹೈಟ್ ಇರಬೇಕು, ಒಂದು SUV ಆಗಿರಬೇಕು, ಫೀಚರ್ಸ್ ಲೋಡೆಡ್ ಆಗಿರಬೇಕು ಅನ್ನೋರು ಈ ವೇರಿಯಂಟ್ನ ಚೂಸ್ ಮಾಡ್ಬೋದು. ಯಾಕೆ ಅಂತ ನಾನು ಫೀಚರ್ಸ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಅಗೈನ್ ಒನ್ ಮೋರ್ ವೇರಿಯಂಟ್ ಇದೆ, HTX ವೇರಿಯಂಟ್, ಡೀಸೆಲ್ ವೇರಿಯಂಟ್ ಇದು, ಅದು ಪೆಟ್ರೋಲ್ ವೇರಿಯಂಟ್. ಸೊ ಮೊದಲನೇದಾಗಿ HTK+ ವೇರಿಯಂಟ್ನ ರಿವ್ಯೂ ನೋಡೋಣ. ಇನ್ನು ಒಂದು ಮಿಡಲ್ ವೇರಿಯಂಟ್ನಲ್ಲಿ, ಜೊತೆಗೆ ಒಂದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ನಲ್ಲಿ ಒಂದು ಲಕ್ಸುರಿ ಕಾರ್ನಲ್ಲಿ ಕೊಡುವಂಥ ಕೀ ಫಾಬ್ ಕೊಟ್ಟಿದ್ದಾರೆ. ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಏನು ನೋಡಿದ್ರಿ, ಟಾಪ್ ಎಂಡ್ ವೇರಿಯಂಟ್ X-Line ರಿವ್ಯೂ ಮಾಡಿದ್ದು, ಅದರಲ್ಲೂ ಇದೇ ಥರ ಕೀ ಫಾಬ್ ಇತ್ತು. ಆ್ಯಂಡ್ HTK+ನಲ್ಲೂ ಕೂಡ ಅದೇ ಥರ ಕೀ ಫಾಬ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಲಾಕ್ ಮತ್ತು ಅನ್ಲಾಕ್ ಮಾಡಿದ್ರೆ ORVMs ಆಟೋ ಫೋಲ್ಡ್ ಆಗುತ್ತೆ. ಸೊ ಈಗ ಲಾಕ್ ಮಾಡ್ತೀನಿ, ಮಿರರ್ಸ್ ಫೋಲ್ಡ್ ಆಗುತ್ತೆ. ಪ್ರೈಸಿಂಗ್ ವೈಸ್ ನೋಡೋದಾದರೆ ಶೋರೂಮ್ ಬಂದು 9,89,000 ಆಗುತ್ತೆ, 9,89,000 ಇದೆ. ಇನ್ನು ಆನ್ ರೋಡ್ ಪ್ರೈಸ್ ಆಲ್ಮೋಸ್ಟ್ 12,30,000 ಅರೌಂಡ್ ಬರುತ್ತೆ. ಇದು ನಾನು ಫೈನಲ್ ಪ್ರೈಸೆಲ್ಲ ಹೇಳ್ತಾ ಇರೋದು. ನೀವು ತೊಗೋಬೇಕಾದ್ರೆ ನೀವು ತೊಗೊಳ್ಳೋಂಥ ಇನ್ಶೂರೆನ್ಸ್, ಆಕ್ಸೆಸರೀಸ್ ಮೇಲೆ ಇದು ಡಿಪೆಂಡ್ ಆಗುತ್ತೆ ಫೈನಲ್ ಪ್ರೈಸ್. ಸೊ ಕೀ ಫಾಬ್ ನೋಡಿ ನನಗೆ ಇಷ್ಟ ಆಯಿತು, ನಿಮಗೇನು ಅನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಇದ್ರ ಫೀಚರ್ಸ್ ನೋಡಿದ್ಮೇಲೆ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಇದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಹೌದೋ ಅಲ್ವೋ ಅಂತ. ಇನ್ನು ಫ್ರಂಟಲ್ಲಿ ನೋಡೋದಾದರೆ ಆ್ಯಸ್ ಯೂಶುವಲ್ ಟೈಗರ್ ನೋಸ್ ಗ್ರಿಲ್ ಈ ವೇರಿಯಂಟ್ನಲ್ಲೂ ಕ್ಯಾರಿ ಔಟ್ ಮಾಡಿದ್ದಾರೆ ವಿತ್ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್. ಸೊ ಗ್ರಿಲ್ಲಲ್ಲಿ ಫುಲ್ ಪಿಯಾನೋ ಬ್ಲ್ಯಾಕ್ ಇದೆ. ಆ್ಯಂಡ್ ಕಿಯಾ ಲೋಗೋ ಏನಿದೆ ಬಾನೆಟ್ ಮೇಲಿದೆ. ಅದಕ್ಕಿಂತ ಮುಂಚೆ ಇಲ್ಲಿ ರಿವ್ಯೂ ಮಾಡ್ತಾ ಇರೋ ವೇರಿಯಂಟ್ ಏನಿದೆ, ಇದು 1.2 ಲೀಟರ್ ಸ್ಮಾರ್ಟ್ ಸ್ಟ್ರೀಮ್ ಪೆಟ್ರೋಲ್ ಇಂಜಿನ್ ಇರುವಂಥ HTK+ ವೇರಿಯಂಟ್. ಸೊ ಪೆಟ್ರೋಲ್ ವೇರಿಯಂಟ್ BS6 Phase 2. ಆ್ಯಂಡ್ ಅಗೇನ್ ಇಲ್ಲಿ ನೀವು ನೋಡ್ತಾ ಇರೋಂಥ ಕಲರ್ ಏನಿದೆ ಇಂಪೀರಿಯಲ್ ಬ್ಲೂ. ಸೊ ಡಾರ್ಕ್ ಬ್ಲೂ ಇದೆ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ರೋಡ್ ಮೇಲೆ ಇದರ ಪ್ರೆಸೆನ್ಸ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುತ್ತೆ. ಇನ್ನು ಈ ಕಾರ್ನಲ್ಲೂ DRL ಬರುತ್ತೆ, ಈ ವೇರಿಯಂಟ್ನಲ್ಲಿ HTK+ನಲ್ಲೂ DRL ಬರುತ್ತೆ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್. ಒಂದ್ಸಲ ಆನ್ ಮಾಡಿ ನೋಡ್ಬಿಡೋಣ. ಸೊ ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಸೊ ಕೀ ಫಾಬ್ ನೋಡಿದ್ರಿ, ರಿಕ್ವೆಸ್ಟ್ ಸೆನ್ಸರ್, ಕೀ ಸ್ಲಾಟ್ ಇದೆ, ಜೊತೆಗೆ ಪುಷ್ ಸ್ಟಾರ್ಟ್ ಬಟನ್ ಕೂಡ ಕೊಟ್ಟಿದ್ದಾರೆ. ಲೈಟ್ ಆನ್ ಮಾಡೋಣ. ಸೊ ನೋಡಿ DRL ಆನ್ ಆಗಿದೆ. ಸ್ಟಾರ್ ಮ್ಯಾಪ್ LED DRLs ಕೊಟ್ಟಿದ್ದಾರೆ. ಇನ್ನು ಹೆಡ್ಲ್ಯಾಂಪ್ ಸೆಟಪ್ ಏನಿದೆ LED ಬರೋದಿಲ್ಲ, ಇದರಲ್ಲಿ ಹ್ಯಾಲೋಜನ್ ಸೆಟಪ್ ಬರುತ್ತೆ. ಹೈ ಬೀಮ್ ಮತ್ತು ಲೋ ಬೀಮಿಗೆ ಸಪ್ರೇಟ್ ಚೇಂಬರ್ ಇದೆ. ಫಾಗ್ ಲ್ಯಾಂಪ್ ಏನಿದೆ ಅದಕ್ಕೆ LED ಕೊಟ್ಟಿದ್ದಾರೆ. ಸೊ ಟಾಪ್ ಎಂಡ್ ವೇರಿಯಂಟ್ನಲ್ಲಿ ಆ್ಯಕ್ಚುಲಿ LED ಫಾಗ್ ಲ್ಯಾಂಪ್ ಏನಿತ್ತು ಈ ಪೋರ್ಷನಲ್ಲಿ ಕೊಟ್ಟಿದ್ದರು ಬಂಪರ್ನಲ್ಲಿ. ಇನ್ನು ಈ ವೇರಿಯಂಟಲ್ಲಾಗಿರ್ಬೋದು ಅಥವಾ HTX ವೇರಿಯಂಟಲ್ಲಾಗಿರ್ಬೋದು, ಸೊ ಈ ಪೊಸಿಷನ್ಗೆ ಶಿಫ್ಟ್ ಮಾಡಿದ್ದಾರೆ. ಟೋಟಲ್ ಆಗಿ ಹೆಡ್ಲ್ಯಾಂಪ್ ಸೆಟಪ್ ಏನಿದೆ ಕಂಪ್ಲೀಟಾಗಿ ಒಂದು ಯೂನಿಟ್ ಥರ ಕಾಣುತ್ತೆ. ಇಲ್ಲೂ ಕೂಡ ನರ್ಲಿಂಗ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಮತ್ತು ಸಿಲ್ವರ್ ಕಲರ್ ಯೂಸ್ ಮಾಡಿದ್ದಾರೆ. ಇನ್ನು ಬಂಪರ್ ನೋಡ್ಬೋದು, ಡ್ಯೂಯಲ್ ಟೋನಲ್ಲಿ ಕೊಟ್ಟಿದ್ದಾರೆ. ಸ್ಕಿಡ್ ಪ್ಲೇಟ್ ಏನಿದೆ ಸಿಲ್ವರ್ ಕಲರಲ್ಲಿ ಇದೆ, ಅದರಲ್ಲೂ ಕೂಡ ಸ್ಕೂಪ್ಡ್ ಔಟ್ ಡಿಸೈನ್ ಏನಿದೆ ತುಂಬ ಚೆನ್ನಾಗಿದೆ, ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ಇನ್ನು ಬಾನೆಟ್ ಏರಿಯಾ ಆ್ಯಕ್ಚುಲಿ ಈ ಗಾಡಿನಲ್ಲಿ ತುಂಬ ಚೆನ್ನಾಗಿದೆ. ಈ ಸ್ಕೂಪ್ಡ್ ಔಟ್ ಡಿಸೈನ್ ಏನಿದೆ ಇಲ್ಲಿ ನೋಡ್ತಾ ಇರೋವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ, ಗಾಡಿಗೆ ಆ ಮಸ್ಕ್ಯುಲರ್ ಲುಕ್ ಕೊಡುತ್ತೆ. ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿರುವಂಥ ಗಾಡಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದೆ ಬ್ಯೂಟಿ ಕ್ವೀನ್ ಆಫ್ ಸಬ್ ಕಾಂಪ್ಯಾಕ್ಟ್ SUV ಅಂತ. ಸೊ ತುಂಬ ಚೆನ್ನಾಗಿದೆ ಈ ಗಾಡಿ. ಇನ್ನು ಇಷ್ಟು ಈ ಗಾಡಿಯ ಫ್ರಂಟ್ ಡಿಸೈನ್ ಮತ್ತು ಫ್ರಂಟಲ್ಲಿರುವಂಥ ಫೀಚರ್ಸ್. ಸೊ HTK+ ವೇರಿಯಂಟ್ ಅಂದರೆ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್, LED DRL ಇದೆ. ಆ್ಯಂಡ್ ಹೆಡ್ಲ್ಯಾಂಪ್ ಸೆಟಪ್, ಫಾಗ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಸೈಡ್ ಪ್ರೊಫೈಲ್ಗೆ ಬರೋದಾದರೆ ಮೇಯ್ನಾಗಿ ಸೈಡ್ ಪ್ರೊಫೈಲಲ್ಲಿ ಏನು ಚೇಂಜಸ್ ಇದೆ ಟಾಪ್ ಎಂಡ್ ವೇರಿಯಂಟ್ಗೂ ಈ ವೇರಿಯಂಟ್ಗೂ ಅಂದರೆ, ಸ್ಟೀಲ್ ರಿಮ್ ಬರುತ್ತೆ. ಬಟ್ ಇದಕ್ಕೆ ಕೊಟ್ಟಿರೋಂಥ ಕ್ಯಾಪ್ ನೋಡಿ ಡ್ಯೂಯಲ್ ಟೋನಲ್ಲಿದೆ, ಸ್ಟೈಲ್ಡ್ ವೀಲ್ ಕ್ಯಾಪ್ ಕೊಟ್ಟಿದ್ದಾರೆ. ನೋಡೋದಕ್ಕೆ ಅಲಾಯ್ ವೀಲ್ಸ್ ಥರನೇ ಕಾಣ್ತಾ ಇದೆ. ಇನ್ನು ಟೈರ್ನ ಸೈಜ್ 215/60 R16 ಇದೆ. ಸೇಮ್ ಟಾಪ್ ವೇರಿಯಂಟಲ್ಲಿ ಏನು ಬರುತ್ತೆ ಅದೇ ಟೈರ್ ಪ್ರೊಫೈಲ್ ಇದೆ. ಇನ್ನು ಫುಲ್ ಬಾಡಿ ಕ್ಲಾಡಿಂಗ್ ಬರುತ್ತೆ, ಯಾಕಂದರೆ ಇದೊಂದು SUV ಸೆಗ್ಮೆಂಟ್ನಲ್ಲಿ ಬರುವಂಥ ಕಾರ್. ಸೊ ಅಗೈನ್ ಡಿಸೈನ್ ವೈಸ್ ಸ್ಕೂಪ್ಡ್ ಔಟ್ ಟೋಟಲ್ ಆಗಿ ನೋಡ್ಬೋದು. ಇನ್ನು ಬಾಡಿ ಕಲರ್ ಇರುವಂಥ ORVMs ಕೊಟ್ಟಿದ್ದಾರೆ. ORVM ಅಂದರೆ ಔಟ್ಸೈಡ್ ರೇರ್ ವ್ಯೂ ಮಿರರ್ ಮತ್ತು LED ಟರ್ನ್ ಇಂಡಿಕೇಟರ್ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಆಟೋ ಫೋಲ್ಡ್ ಫಂಕ್ಷನ್ ಇದೆ ಮತ್ತು ಇದನ್ನು ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೋಬೋದು. ರೂಫ್ ರೈಲ್ಸ್ ಡ್ಯೂಯಲ್ ಟೋನಲ್ಲಿದೆ, ಸಿಲ್ವರ್ ಮತ್ತು ಬ್ಲ್ಯಾಕ್ ಕಲರ್ನಲ್ಲಿ. ಇನ್ನು ಈ ವೇರಿಯಂಟ್ನಲ್ಲಿ HTK+ನಲ್ಲಿ ಸನ್ರೂಫ್ ಬರೋದಿಲ್ಲ, ಶಾರ್ಕ್ ಫಿನ್ ಆ್ಯಂಟನ ಕೊಟ್ಟಿದ್ದಾರೆ. ಬಾಡಿ ಕಲರ್ ಬ್ಯಾಕ್ ಸೈಡಲ್ಲಿದೆ ನೋಡ್ಬೋದು. ಇನ್ನು ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಸೈಡಲ್ಲಿ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಇನ್ನು 45 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಈ ಕಾರ್ನಲ್ಲಿ. ಇನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ K1.2 GL 5MT ಅಂತ. ಸೊ ನಾನು ರಿವ್ಯೂ ಮಾಡ್ತಾ ಇರೋದು 1.2 ಲೀಟರ್ ಇರುವಂಥ ಸ್ಮಾರ್ಟ್ ಸ್ಟ್ರೀಮ್ ಪೆಟ್ರೋಲ್ BS6 Phase 2 ಇಂಜಿನ್ ಇರುವಂಥ ಸೋನೆಟ್ ಆ್ಯಂಡ್ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದೆ. ಅಂದರೆ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಏನಿದೆ ಅದಕ್ಕೆ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ ಬರುತ್ತೆ. ಇನ್ನು 1 ಲೀಟರ್ ಟರ್ಬೋ GDI ಏನು ಬರುತ್ತೆ ಅದಕ್ಕೆ IMT ಮತ್ತು 7 DCT ಬರುತ್ತೆ. ಇನ್ನು 1.5 ಲೀಟರ್ ಡೀಸೆಲ್ ಇಂಜಿನಿಗೆ 6 ಸ್ಪೀಡ್ IMT ಬರುತ್ತೆ, 6 ಸ್ಪೀಡ್ ಆಟೋಮೆಟಿಕ್ ಮತ್ತು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಈಗ ಡೈರೆಕ್ಟಾಗಿ ಬ್ಯಾಕ್ ಸೈಡ್
ಹೋಗೋಣ ಬ್ಯಾಕ್ ಪ್ರೊಫೈಲಿಗೆ. ಸೊ ಒಂದು ಸಲ ಲೈಟ್ ಆನ್ ಮಾಡೋಣ ಬ್ಯಾಕ್ ಸೈಡಲ್ಲೂ ನೋಡಿ. ಬ್ಯಾಕ್ ಸೈಡಲ್ಲೂ ಕೂಡ ಸ್ಟಾರ್ ಮ್ಯಾಪ್ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಆ್ಯಕ್ಚುಲಿ. ಸೊ ನೋಡಿ, ಸೊ HTK ಪ್ಲಸ್ನಲ್ಲೂ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ನೋಡೋದಕ್ಕೆ ಅದರಲ್ಲೂ ನೈಟ್ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಡಿಸೈನ್. ಆ್ಯಂಡ್ ಟರ್ನ್ ಇಂಡಿಕೇಟರ್ಸ್, ಬ್ರೇಕ್ ಲೈಟ್, ಕಿಯಾ ಲೋಗೋ ಕೊಟ್ಟಿದ್ದಾರೆ. ಒಂದು ವೈಪರ್ ಇಲ್ಲ, ಡಿಫಾಗರ್ ಕೊಟ್ಟಿದ್ದಾರೆ. ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಬರುತ್ತೆ ಮತ್ತು ಸ್ಪಾಯ್ಲರ್ ಇಲ್ಲ. ಇದೆಲ್ಲ ಮೇನ್ ಫೀಚರ್ಸ್ ಅಲ್ಲ. ಸೊ ನಿಮಗೆ ಬೇಸಿಕ್ಕಾಗಿ ಏನು ಬೇಕು ಈ ಕಾರ್ನಲ್ಲಿ ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಇಂಟೀರಿಯರಲ್ಲಿ ನೋಡ್ಬೋದು ಎಷ್ಟು ಫೀಚರ್ಸ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಅವಾಗ ಅನಿಸುತ್ತೆ ನಿಮಗೂ ಇದೊಂದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ. ಇನ್ನು ಲೆಫ್ಟ್ ಸೈಡ್ನಲ್ಲಿ ಸೋನೆಟ್ ಬ್ಯಾಡ್ಜಿಂಗ್ ಇದೆ, ಇನ್ನು ವೇರಿಯಂಟ್ ಬ್ಯಾಡ್ಜಿಂಗ್ ಕೊಟ್ಟಿಲ್ಲ. ಇನ್ನು ಬ್ಯಾಕ್ ಸೈಡಲ್ಲಿ 2 ಅಲ್ಟ್ರಾಸಾನಿಕ್ ಸೆನ್ಸರ್ ಬರುತ್ತೆ. ಸೊ ರಿವರ್ಸ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ಫುಲ್ ಇದು. ರಿಫ್ಲೆಕ್ಟರ್ ಇದೆ 2 ಸೈಡ್ನಲ್ಲಿ, ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ಜೊತೆಗೆ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಈಗ ಟೈಲ್ಗೇಟ್ ಓಪನ್ ಮಾಡೋಣ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ನೋಡಿ ಇಲ್ಲಿದೆ. ಸೊ ಈ ಕಾರ್ನಲ್ಲಿ ರಿವರ್ಸ್ ಕ್ಯಾಮ್ರಾ ಬರುತ್ತೆ ಮತ್ತು 8 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಕಿಯಾ ಸೋನೆಟ್ನಲ್ಲಿ 385 ಲೀಟರ್ನಷ್ಟು ಬೂಟ್ ಸ್ಪೇಸ್ ಬರುತ್ತೆ. ಸೊ ತುಂಬ ಸ್ಪೇಷಿಯಸ್ ಆಗಿದೆ, ಸೆಗ್ಮೆಂಟ್ನಲ್ಲೇ ಬಿಗ್ಗೆಸ್ಟ್ ಬೂಟ್ ಸ್ಪೇಸ್. ಆ್ಯಂಡ್ ಒಂದು ಫ್ಯಾಮಿಲಿಗೆ ಬೇಕಿರುವಂಥ ಪರ್ಫೆಕ್ಟ್ ಬೂಟ್ ಸ್ಪೇಸ್ ಅಂತ ಅನಿಸುತ್ತೆ. ಆ್ಯಂಡ್ HTK ಪ್ಲಸ್ ವೇರಿಯಂಟ್ನಲ್ಲಿ 100% ಫ್ಲ್ಯಾಟ್ ಫೋಲ್ಡ್ ಆಗೋವಂಥ ಸೀಟ್ ಕೊಟ್ಟಿದ್ದಾರೆ, ರೇರ್ ಸೀಟ್. ಇಲ್ಲಿರುವಂಥ ಲಿವರ್ನ 2 ಸೈಡ್ನಲ್ಲಿದೆ. ಇದನ್ನು ಪುಲ್ ಮಾಡಿ ಸೀಟ್ನ ಈ ರೀತಿ ಫೋಲ್ಡ್ ಮಾಡ್ಬೋದು. ಸೊ ಬೂಟ್ ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ, ಈಸಿಯಾಗಿ ನೀವು ಲಗೇಜ್ನ ಕ್ಯಾರಿ ಮಾಡ್ಬೋದು. ಸ್ಪೇರ್ ವೀಲ್ ಏನಿದೆ ಸ್ಟೀಲ್ ರಿಮ್ ಕೊಟ್ಟಿದ್ದಾರೆ, ಜೊತೆಗೆ ಫಸ್ಟ್ ಏಡ್ ಕಿಟ್ ಟೂಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಬೂಟಲ್ಲಿ ಮಿಸ್ಸಿಂಗ್ ಏನಂತಂದರೆ ಒಂದು ಬೂಟ್ ಲ್ಯಾಂಪ್ ಮಿಸ್ ಆಗಿದೆ. ಸೊ ಅದೊಂದು ಪ್ರೊವೈಡ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು. ರೈಟ್ ಸೈಡ್ನಲ್ಲಿ ಒಂದು ಹುಕ್ ಕೊಟ್ಟಿದ್ದಾರೆ ಮತ್ತು ಪಾರ್ಸಲ್ ಶೆಲ್ಫ್ ಕೂಡ ಕೊಟ್ಟಿಲ್ಲ. ಇದನ್ನು ನೀವು ಆಕ್ಸೆಸರಿಯಾಗಿ ತೊಗೋಬೋದು. ಇನ್ನು ಟೈಲ್ ಗೇಟ್ನಲ್ಲಿ ಎಮರ್ಜೆನ್ಸಿ ಎಕ್ಸಿಟಿಗೆ ಲಿವರ್ ಇದೆ. ಆ್ಯಂಡ್ ಅಗೇನ್ ಟೈಲ್ ಗೇಟ್ ಕ್ಲೋಸ್ ಮಾಡೋದಕ್ಕೆ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದೇನು ನೋಡ್ತಾ ಇದ್ದಾರೆ ಇದು ನಂಬರ್ ಪ್ಲೇಟ್ ಲೈಟ್ಸ್ನ, ಇದು ರಿವರ್ಸ್ ಕ್ಯಾಮ್ರಾ. ಈಗ ಡೈರೆಕ್ಟಾಗಿ ಬ್ಯಾಕ್ ಸೈಡ್ ಸೀಟಿಗೆ ಹೋಗೋಣ, ಏನೆಲ್ಲ ಫೀಚರ್ಸ್ ಇದೆ ನೋಡೋಣ. ಆ್ಯಂಡ್ ಈ ಕಾರ್ನ ಫೀಚರ್ಸ್ ನೋಡಿದ್ಮೇಲೆ ಅದನ್ನು ಶಾರ್ಟಾಗಿ ತೋರಿಸ್ತೀನಿ ಏನು ಅಪ್ಡೇಟ್ ಇದೆ HTX ವೇರಿಯಂಟ್ನಲ್ಲಿ ಅಂತ. ಇಲ್ಲೊಂದು ಕ್ವಾರ್ಟರ್ ಗ್ಲಾಸ್ ಬರುತ್ತೆ. ಇನ್ನು ಡೋರ್ನ ಇಂಟೀರಿಯರ್ ನೋಡೋದಾದರೆ ಟೋಟಲಾಗಿ ಸಿಂಗಲ್ ಥೀಮ್ ಇದೆ, ಸಿಲ್ವರ್ ಆಕ್ಸೆಂಟ್ ಯೂಸ್ ಮಾಡಿದ್ದಾರೆ. ಡೋರ್ ಹ್ಯಾಂಡಲ್ ಜೊತೆಗೆ ಲಾಕ್ ಇದೆ. ಇಲ್ಯುಮಿನೇಟೆಡ್ ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ 4 ಡೋರ್ಸ್ಗೂ. ಆ್ಯಂಡ್ ಗ್ರ್ಯಾಬ್ ಹ್ಯಾಂಡಲ್, ಬೋಸ್ನ ಸ್ಪೀಕರ್ ಮತ್ತು ದೊಡ್ಡದಾಗಿರುವಂಥ ಬಾಟಲ್ ಹೋಲ್ಡರ್ ಇದೆ. ಜೊತೆಗೆ ಬ್ಯಾಕ್ ಸೈಡ್ 2 ಡೋರ್ಸ್ಗೂ ಚೈಲ್ಡ್ ಸೇಫ್ಟಿ ಲಾಕ್ ಬರುತ್ತೆ. ಕೀ ಯೂಸ್ ಮಾಡಿ ಇದನ್ನು ಲಾಕ್ ಮತ್ತು ಅನ್ಲಾಕ್ ಮಾಡ್ಬೋದು. ಇನ್ನು ಬೆಸ್ಟ್ ಫೀಚರ್ ಈ ಗಾಡಿನಲ್ಲಿ HTK ಪ್ಲಸ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಟಾಪ್ ಎಂಡ್ ವೇರಿಯಂಟ್ನಲ್ಲಿ ಇರುವಂಥದ್ದು ಅಂದರೆ ಸನ್ಶೇಡ್ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಸೈಡಲ್ಲಿ ಕೂರುವಂಥವ್ರಿಗೆ ಮಾತ್ರ ನಿಜವಾಗ್ಲೂ ಇದು ತುಂಬ ಹೆಲ್ಪ್ಫುಲ್. ಯಾಕಂದರೆ ಮಧ್ಯಾಹ್ನ ಹೊತ್ತಾಗಿರ್ಬೋದು ಅಥವಾ ಸಂಜೆನೇ ಆಗಿರಲಿ ಬೆಳಗ್ಗೆನೇ ಆಗಿರಲಿ ಡ್ರೈವ್ ಮಾಡಬೇಕಾದ್ರೆ ಒಂದು ಕಡೆಯಿಂದ ಬಿಸಿಲು ಬಂದಾಗ ಒಳಗೆ ಕುಂತಿರೋರಿಗೆ ತುಂಬ ಹಿಂಸೆ ಆಗುತ್ತೆ. ತುಂಬ ಹಾರ್ಶಾಗಿ ಬರ್ತಾ ಇರುತ್ತೆ ಸೂರ್ಯನ ಕಿರಣಗಳು. ಅಂಥ ಟೈಮ್ನಲ್ಲಿ ಈ ಶೇಡ್ ಕೊಟ್ಟಿರೋದು ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಬ್ಯಾಕ್ 2 ಡೋರ್ಗೂ ಕೊಟ್ಟಿದ್ದಾರೆ. ಇನ್ನು ಸೋನೆಟ್ HTK ಪ್ಲಸ್ನಲ್ಲಿರುವಂಥ ಇಂಟೀರಿಯರ್ ನೋಡಿ, ಮೇಯ್ನಾಗಿ ಫ್ಯಾಬ್ರಿಕ್ ಸೀಟ್ ಅಪಾಸಿಟಿ ಕೊಟ್ಟಿದ್ದಾರೆ ಮತ್ತು ಫಿಕ್ಸ್ಡ್ ಹೆಡ್ರೆಸ್ಟ್ ಬರುತ್ತೆ, ಅಡ್ಜಸ್ಟಬಲ್ ಕೊಟ್ಟಿಲ್ಲ. ಮತ್ತು ಇದರಲ್ಲಿ 60/40 ಸ್ಪ್ಲಿಟ್ ಇಲ್ಲ. ಈ ವೇರಿಯಂಟ್ನಲ್ಲಿ 100% ನೀವು ಫೋಲ್ಡ್ ಮಾಡ್ಬೋದು ಇಲ್ಲಿರುವಂಥ ಲಿವರ್ನ ಪುಲ್ ಮಾಡಿ. ಇನ್ನು ಬ್ಯಾಕ್ ಸೈಡಲ್ಲಿ ಕೂರುವಂಥವ್ರಿಗೆ ಸೇಫ್ಟಿ ಪರ್ಪಸ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಕೂರೋರಿಗೆ AC ವೆಂಟ್ಸ್ ಕೊಟ್ಟಿದ್ದಾರೆ ಈ ವೇರಿಯಂಟ್ನಲ್ಲಿ HTK ಪ್ಲಸ್ನಲ್ಲಿ. ಆ್ಯಂಡ್ ಮೊಬೈಲ್ ಇಡೋದಕ್ಕೆ ಸ್ಪೇಸ್, ಜೊತೆಗೆ ಟೈಪ್ ಫಾಸ್ಟ್ ಚಾರ್ಜಿಂಗ್ USB ಪೋರ್ಟ್ ಇದೆ. ಇನ್ನು ನೀವು ಯಾವುದೇ ಸೆಗ್ಮೆಂಟ್ನ ಒಂದು ಮಿಡಲ್ ವೇರಿಯಂಟ್ ಕಾರ್ನ ತೊಗೊತಾ ಇದ್ದೀರಾ ಅಂದರೆ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, ಅದರಲ್ಲಿ ಒಂದರಲ್ಲಿ ಸ್ಕ್ರೀನ್ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ ರಿವರ್ಸ್ ಕ್ಯಾಮ್ರಾ ಇರೋದಿಲ್ಲ. ರಿವರ್ಸ್ ಕ್ಯಾಮ್ರಾ ಇದ್ದರೆ ಸ್ಕ್ರೀನ್ ಕೊಟ್ಟಿರೋದಿಲ್ಲ. ಈ ಥರ ಫೀಚರ್ ವೇರಿಯೇಷನ್ ಇರುತ್ತೆ. ಬಟ್ ಕಿಯಾ ಸೋನೆಟ್ನ HTK ಪ್ಲಸ್ ವೇರಿಯಂಟ್ನಲ್ಲಿ ಕೊಟ್ಟಿರುವಂಥ ಫೀಚರ್ಸ್ ನೋಡಿದ್ರೆ ನಿಜವಾಗ್ಲೂ ದಿ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಇದು. ಸೊ ನನಗೊಂದು ತುಂಬ ಇಷ್ಟ ಆಯಿತು ಈ ವೇರಿಯಂಟ್. ಸೊ ಯಾರೆಲ್ಲ ಒಂದು ಅಕೇಶ್ನಲಾಗಿ ಯೂಸ್ ಮಾಡ್ತೀನಿ, ಒಂದು ಫ್ಯಾಮಿಲಿಗೆ ಫಸ್ಟ್ ಟೈಮ್ ಬೈಯರ್ ಆಗಿರ್ಬೋದು, ಒಂದು ದೊಡ್ಡ ಗಾಡಿ ಬೇಕು ಅನ್ನೋರು ಈ ವೇರಿಯಂಟ್ನ ಆರಾಮ್ಸೆ ತೊಗೋಬೋದು. ಇನ್ನು ಬ್ಯಾಕ್ ಸೈಡಲ್ಲಿ ಕೂರುವಂಥವ್ರಿಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಮತ್ತು ಸೆಂಟರ್ ಕ್ಯಾಬಿನ್ ಲ್ಯಾಂಪ್ ಇದೆ. ರೈಟ್ ಸೈಡ್ನಲ್ಲೂ ಗ್ರ್ಯಾಬ್ ಹ್ಯಾಂಡಲ್ ಇದೆ, ಜೊತೆಗೆ ಕೋಟ್ ಹುಕ್ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಸೀಟ್ನಲ್ಲಿ ಪಾಕೆಟ್ಸ್ ಕೊಟ್ಟಿಲ್ಲ, ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಇದೆ, ರೈಟ್ ಸೈಡ್ನಲ್ಲಿ ಕೊಟ್ಟಿಲ್ಲ. ಈಗ ಡ್ರೈವರ್ ಸೀಟ್ಗೆ ಹೋಗೋಣ. ಇಲ್ಲಿಂದ ನೋಡೋದಕ್ಕೂ ತುಂಬ ಕೂಲಾಗಿ ಕಾಣ್ತಾ ಇದೆ, ಟಾಪ್ ವೇರಿಯಂಟ್ ಥರನೇ ಕಾಣಿಸ್ತಾ ಇದೆ ಇಲ್ಲಿಂದ ನೋಡೋದಕ್ಕೆ. ನೋಡೋಣ ಫ್ರಂಟಲ್ಲಿ ಹೋಗಿ ಏನೆಲ್ಲ ಫೀಚರ್ಸ್ ಇದೆ ಚೆಕ್ ಮಾಡೋಣ. ಇನ್ನು ನಾನು ಹೇಳಿದ ರೀತಿ ಕೀ ಫಾಬ್ ನೋಡಿ, ಲಕ್ಸುರಿ ಕಾರ್ನಲ್ಲಿ ಕೂಡ ಥರ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ರಿಕ್ವೆಸ್ಟ್ ಸೆನ್ಸರ್, ಜೊತೆಗೆ ಕೀ ಸ್ಲಾಟ್ ಇದೆ. ಇನ್ನು ಡ್ರೈವರ್ ಡೋರ್ ಇಂಟೀರಿಯರ್ ನೋಡೋದಾದರೆ ಇದು ಕೂಡ ಸಿಂಗಲ್ ಥೀಮ್ನಲ್ಲಿದೆ, ಜೊತೆಗೆ ಸಿಲ್ವರ್ ಆಕ್ಸೆಂಟ್, ಡೋರ್ ಹ್ಯಾಂಡಲ್, ಲಾಕ್ ಇದೆ. ಆಲ್ ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ, ಜೊತೆಗೆ ಎಲ್ಲದಕ್ಕೂ ಇಲ್ಯುಮಿನೇಷನ್ ಇದೆ. ಡೋರಲ್ಲಿರುವಂಥ ಸಿಂಗಲ್ ಬಟನಲ್ಲೂ ಇಲ್ಯುಮಿನೇಷನ್ ಬರುತ್ತೆ. ಡ್ರೈವರ್ ಸೈಡ್ ಮಾತ್ರ 1 ಟಚ್ ಡೌನ್ ಮತ್ತು 1 ಟಚ್ ಅಪ್ ಫಂಕ್ಷನ್ ಕೊಟ್ಟಿದ್ದಾರೆ. ಇದು ORVMನ ಕಂಟ್ರೋಲರ್. ಗ್ರ್ಯಾಬ್ ಹ್ಯಾಂಡಲ್ ಇದೆ, ದೊಡ್ಡದಾಗಿರುವಂಥ ಬಾಟಲ್ ಹೋಲ್ಡರ್, ಮ್ಯಾಪ್ ಪಾಕೆಟ್ ಮತ್ತು ಅಂಬ್ರೆಲಾ ಹೋಲ್ಡರ್ ಇದೆ. ಬೋಸ್ನ ಸ್ಪೀಕರ್ ಕೊಟ್ಟಿದ್ದಾರೆ. ಟ್ವಿಟರ್ ಇಲ್ಲಿ ಬರುತ್ತೆ. ಈ ವೇರಿಯಂಟ್ನಲ್ಲಿ 2 ಟ್ವಿಟರ್ ಮತ್ತು 4 ಸ್ಪೀಕರ್ ಇರುವಂಥ ಬೋಸ್ನ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇನ್ನು ಡ್ರೈವರ್ ಸೀಟ್ ನೋಡೋದಾದರೆ 6 ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಇದೆ. ಸೊ ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ ನಾರ್ಮಲಾಗಿ ಮಿಡಲ್ ವೇರಿಯಂಟ್ಸ್ನಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಇರೋದಿಲ್ಲ. ಸೊ ಈ ಗಾಡಿನಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ಗೂ ಲಿವರ್ ಕೊಟ್ಟಿದ್ದಾರೆ. ಇದು ಈ ಇನ್ಕ್ಲಿನೇಷನ್ ಏನಿದೆ ರಿಕ್ಲೈನ್ ಅಡ್ಜಸ್ಟ್ ಮಾಡೋದಕ್ಕೆ ಕೊಟ್ಟಿರುವಂಥ ಲಿವರ್. ಆ್ಯಂಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡೋದಕ್ಕೆ ಲಿವರ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಫ್ಯೂಲ್ ಲಿಡ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬಾನೆಟ್ ಓಪನ್ ಮಾಡೋದಕ್ಕೆ ಇಲ್ಲಿದೆ.
ಈಗ ಒಳಗೋಣ ಡೈರೆಕ್ಟ್. ಇನ್ನು ಮೊದಲನೇದಾಗಿ ಸೀಟ್ ನೋಡ್ಬೋಣ. ಸೀಟ್ ಹೇಗಿದೆ ಅಂದರೆ ಬಕೆಟ್ ಸೀಟ್ಸ್ ಕೊಟ್ಟಿದ್ದಾರೆ, ಸ್ಪೋರ್ಟಿಯಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಫ್ಯಾಬ್ರಿಕ್ ಆಗಿದ್ರೂ ಕೂಡ ತುಂಬ ಚೆನ್ನಾಗಿದೆ ಡಿಸೈನ್, ಫಿಟ್ ಆ್ಯಂಡ್ ಫಿನಿಶ್ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಏರ್ ಬ್ಯಾಗ್ ಬ್ಯಾಡ್ಜಿಂಗ್ ನೋಡ್ಬೋದು. ಇನ್ನು ಎಲ್ಲ ವೇರಿಯಂಟ್ಸ್ನಲ್ಲೂ 6 ಏರ್ ಬ್ಯಾಗ್ಸ್ ಬರುತ್ತೆ, ಬೇಸಿಕ್ಕಿಂದ ಟಾಪ್ ವೇರಿಯಂಟ್ವರೆಗೂ. ಈಗ ನಾವು ಕಿಯಾ ಸೋನೆಟ್ನ ಇಂಟೀರಿಯರ್ನಲ್ಲಿದ್ದೀವಿ. ಸೊ ಮೊದಲನೇದಾಗಿ ಪುಷ್ ಸ್ಟಾರ್ಟ್ ಬಟನ್ ಏನಿದೆ HTK ಪ್ಲಸ್ನಲ್ಲಿ ರೈಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ ವಿತ್ ಸಿಲ್ವರ್ ರಿಂಗ್. ಒಂದ್ಸಲ ಪ್ರೆಸ್ ಮಾಡಿದ್ರೆ ಆಕ್ಸೆಸರಿ ಆನ್ ಆಗುತ್ತೆ, ಆಕ್ಸೆಸರಿ ಅಂತ ತೋರಿಸ್ತಾ ಇದೆ ಅಲ್ಲಿ. ಸೆಕೆಂಡ್ ಟೈಮ್ ಇಗ್ನಿಷನ್ ಆನ್ ಆಗುತ್ತೆ. ಆ್ಯಂಡ್ ಕ್ಲಚ್ನ ತುಳ್ಕೊಂಡು ಇದೇ ಬಟನ್ ಪ್ರೆಸ್ ಮಾಡಿದ್ರೆ ಇಂಜಿನ್ ಆನ್ ಆಗುತ್ತೆ. ಸೊ ಅದ್ರ ಪಕ್ಕ ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಇದೆ, ಅದ್ರ ಪಕ್ಕ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಆನ್ ಆಫ್ ಮಾಡೋದಕ್ಕೆ ಆಪ್ಷನ್ ಇದೆ. ಆ್ಯಂಡ್ ಇಲ್ಲಿ ISS ಐಡಲ್ ಸ್ಟಾರ್ಟ್ ಸ್ಟಾಪ್ ಅಂತ ಆಪ್ಷನ್ ಇದೆ, ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರುವಂಥ ಆಪ್ಷನ್ ಇದು. ಆ್ಯಂಡ್ ಹೆಡ್ ಲ್ಯಾಂಪ್ನ ಲೆವೆಲ್ ಅಡ್ಜಸ್ಟ್ ಮಾಡೋದಕ್ಕೂ ಒಂದು ನಾಬ್ ಕೊಟ್ಟಿದ್ದಾರೆ. ಇನ್ನು ವರ್ಟಿಕಲ್ ಟೈಪ್ AC ವೆಂಟ್ ವಿತ್ ಸಿಲ್ವರ್ ಆಕ್ಸೆಂಟ್, ಸಿಲ್ವರ್ ನರ್ಲಿಂಗ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಇನ್ನು ಸ್ಟೇರಿಂಗ್ ವೀಲ್ ನೋಡ್ಬೋದು, ಸರ್ಕ್ಯುಲರ್ ಟೈಪ್ನಲ್ಲಿ ಇದೆ, 3 ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಆ್ಯಂಡ್ ರೈಟ್ ಸೈಡ್ನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕಂಟ್ರೋಲ್ಸ್ ಬರುತ್ತೆ. ಇನ್ನು ಕ್ಲಸ್ಟರ್ ಹೇಗಿದೆ ಅಂತ ನೋಡೋದಾದ್ರೆ ಸೆಂಟರ್ನಲ್ಲಿ MID ಯೂನಿಟ್ ಆ್ಯಂಡ್ ಇಲ್ಲಿ ಸ್ಪೀಡ್ನ ನೋಡ್ಬೋದು, ಇಲ್ಲಿ RPM ನೋಡ್ಬೋದು. ಟೋಟಲ್ ಆಗಿ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ತುಂಬ ಸ್ಪೋರ್ಟಿಯಾಗಿ ಇದೆ. ಆ್ಯಂಡ್ ಸ್ಟೇರಿಂಗ್ನ ಲೆಫ್ಟ್ ಸೈಡ್ನಲ್ಲಿ ಟೆಲಿಫೋನಿಕ್ ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕಂಟ್ರೋಲ್ಸ್ ಬರುತ್ತೆ. ಸೊ ಇಲ್ಲಿದೆ ಕಿಯಾ ಲೋಗೋ, ಜೊತೆಗೆ ರೈಟ್ ಸೈಡ್ನಲ್ಲಿ ಇಂಡಿಕೇಟರ್ ಮತ್ತು ಹೆಡ್ಲ್ಯಾಂಪ್ನ ಟಾಗಲ್ ಸ್ವಿಚ್. ಹೆಡ್ಲ್ಯಾಂಪ್ ಆಟೋಮೆಟಿಕ್ ಫಂಕ್ಷನ್ ಇದೆ, ಆಟೋ ಅಂತ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್ ಬರುತ್ತೆ. ಇನ್ನು ಸ್ಟೇರಿಂಗ್ ವೀಲ್ನ ಹೈಟ್ ಅಡ್ಜಸ್ಟ್ ಮಾಡ್ಬೋದು, ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಇನ್ನು HD ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, 8 ಇಂಚ್ ಇದೆ ಇದು. ಆ್ಯಂಡ್ ತುಂಬ ಕೂಲ್ ಆಗಿದೆ, ಫ್ಲೋಟಿಂಗ್ ಟೈಪ್ನಲ್ಲಿ ಕೊಟ್ಟಿದ್ದಾರೆ. ಟಾಪ್ ಆ್ಯಂಡ್ ವೇರಿಯಂಟ್ನಲ್ಲಿ ಏನು ಬರುತ್ತೆ ಏನೋ ಬ್ಲ್ಯಾಕ್ ಫಿನಿಶಿಂಗ್ ಜೊತೆಗೆ ಟೋಟಲ್ ಕಂಟಿನ್ಯೂಸ್ ಯೂನಿಟ್ ಥರ ಕಾಣುತ್ತಲ್ಲ, ಈ ವೇರಿಯಂಟ್ನಲ್ಲೂ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಫಿಸಿಕಲ್ ಬಟನ್ಸ್ ಬರುತ್ತೆ, ಇಲ್ಲಿದೆ ನೋಡ್ಬೋದು. ಆ್ಯಂಡ್ ವಾಲ್ಯೂಮ್ ರಾಕರ್ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ಫಿಸಿಕಲ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ನಿಮ್ಮ ಕನ್ವೀನಿಯನ್ಸ್ಗೋಸ್ಕರ. ಆ್ಯಂಡ್ ಟಚ್ ಫೀಲ್ ಮಾತ್ರ ನಿಜವಾಗ್ಲೂ ಟಾಪ್ ನಾಚ್ ಅಂತ ಹೇಳ್ಬೋದು. ಒಂದ್ಸಲ ರಿವರ್ಸಿಗೆ ಹಾಕೋಣ. ಸೊ ರಿವರ್ಸ್ ಕ್ಯಾಮ್ರಾ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಓಕೆ, ಡೈನಮಿಕ್ ಗೈಡ್ ವೈಸ್ ಕೊಟ್ಟಿದ್ದಾರೆ. ಸೊ ನೀವು ಯಾವ ಕಡೆ ಸ್ಟೇರಿಂಗ್ ತಿರುಗಿಸ್ತೀರಾ, ರಿವರ್ಸ್ ಮಾಡಬೇಕಾದ್ರೆ ಗಾಡಿ ಎಲ್ಲಿ ರೀಚ್ ಆಗ್ಬೋದು ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಜೊತೆಗೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ಬ್ಯಾಕ್ ಸೈಡಲ್ಲೂ ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಸೊ ಸೇಫ್ಟಿಗೆ ಅಥವಾ ಡ್ರೈವ್ ಮಾಡಬೇಕಾದ್ರೆ, ರಿವರ್ಸಿಂಗ್ ಮಾಡಬೇಕಾದ್ರೆ ನಿಜವಾಗ್ಲೂ ತುಂಬ ಹೆಲ್ಪ್ಫುಲ್. ಇಲ್ಲಿ ಒಂದು ಹಜಾರ್ಡ್ ಲೈಟ್ ಸ್ವಿಚ್ ಇದೆ, ಆ್ಯಕ್ಚುಲಿ ಒಂದೇ ಬರೋದು, ಒಂದೇ ಕೊಟ್ಟಿದ್ದಾರೆ. ವರ್ಟಿಕಲ್ ಟೈಪ್ AC ಯೂನಿಟ್ ಮತ್ತು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ವಿತ್ ಸ್ಕ್ರೀನ್. ಇದು ಟೆಂಪ್ರೇಚರ್ ಕಂಟ್ರೋಲರ್, ಜೊತೆಗೆ ಇದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್. ಇಲ್ಲಿ ಒಂದು ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ. ಆ್ಯಕ್ಚುಲಿ ವೈರ್ಲೆಸ್ ಚಾರ್ಜರ್ ಕೊಟ್ಟಿಲ್ಲ, ಮೊಬೈಲ್ನ ಈ ರೀತಿ ಇಡ್ಬೋದು ಅಥವಾ ಇಲ್ಲೂ ಕೂಡ ಇಡ್ಬೋದು. ಜೊತೆಗೆ ಕೀ ಇಡೋದಕ್ಕೂ ಸ್ಪೇಸ್ ಇದೆ. C ಟೈಪ್ ಚಾರ್ಜಿಂಗ್ ಪೋರ್ಟ್ ಇದೆ, ಒಂದು 12 ವೋಲ್ಟ್ ಪೋರ್ಟ್ ಇದೆ. ಆ್ಯಂಡ್ USB ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಟಾಪ್ ಆ್ಯಂಡ್ ವೇರಿಯಂಟ್ಗೆ ಕಂಪೇರ್ ಮಾಡೋದಾದರೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನು ಕವರ್ ಮಾಡಿದ್ದಾರೆ ಈ ವೇರಿಯಂಟ್ನಲ್ಲಿ, HTK ಪ್ಲಸ್ನಲ್ಲಿ. ಸೊ ನಿಜವಾಗ್ಲೂ ತುಂಬ ಫೀಚರ್ ಲೋಡೆಡ್ ಅಂತ ಹೇಳ್ಬೋದು. ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್, ದಿ ಬೆಸ್ಟ್ ವೇರಿಯಂಟ್ ಅಂತಲೂ ಹೇಳ್ಬೋದು. ಇನ್ನು ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋದು 1.2 ಲೀಟರ್ ಅಂತ ಸ್ಮಾರ್ಟ್ ಸ್ಟ್ರೀಮ್ ಪೆಟ್ರೋಲ್ ಇಂಜಿನ್ ಆ್ಯಂಡ್ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ ಬರುತ್ತೆ. ಆ್ಯಂಡ್ ಇಲ್ಲಿ ಒಂದು ಹ್ಯಾಂಡ್ ಬ್ರೇಕ್ ಇದೆ. ಆ್ಯಂಡ್ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಬಾಟಲ್ ಅಥವಾ ಕಪ್ನ ಇಲ್ಲಿ ಇಡ್ಬೋದು. ಆ್ಯಂಡ್ ಆಮ್ರೆಸ್ ಕೊಟ್ಟಿದ್ದಾರೆ, ಸ್ಲೈಡಬಲ್ ಇಲ್ಲ. ಆ್ಯಂಡ್ ಇದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ಗ್ಲೌ ಬಾಕ್ಸ್ ಏನಿದೆ ಡಾಕ್ಯುಮೆಂಟ್ ಇಡೋದಕ್ಕೆ ಸಫಿಷಿಯೆಂಟ್ ಆಗಿದೆ. ಆ್ಯಂಡ್ ಪ್ಯಾಸೆಂಜರ್ ಸೈಡ್ನಲ್ಲಿ ಒಂದು ಗ್ರ್ಯಾಬ್ ಹ್ಯಾಂಡಲ್, ಕೊಲ್ಯಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್. ಆ್ಯಂಡ್ ವ್ಯಾನಿಟಿ ಮಿರರ್ ಇದೆ ಸನ್ವೈಸರ್ನಲ್ಲಿ. ಡ್ರೈವರ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ IRVM ಏನಿದೆ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಮ್ಯಾನ್ಯಲ್ ಆಗಿ ನೀವು ಸ್ವಿಚ್ ಮಾಡಬೇಕಾಗತ್ತೆ. IRVM ಅಂದರೆ ಇನ್ಸೈಡ್ ರೇರ್ ವ್ಯೂ ಮಿರರ್. ಜೊತೆಗೆ ಸನ್ಗ್ಲಾಸ್ ಹೋಲ್ಡರ್ ಇದೆ. ಇಲ್ಲಿ ಮೈಕ್ನ ಪ್ಲೇಸ್ಮೆಂಟ್ ಮತ್ತು ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಇದೆ. ಇನ್ನು ಕಿಯಾ ಸೋನೆಟ್ HTE, HTK ಮತ್ತು HTK ಪ್ಲಸ್ನಲ್ಲಿ ಮಾತ್ರ 1.2 ಲೀಟರ್ ಸ್ಮಾರ್ಟ್ ಸ್ಟ್ರೀಮ್ ಪೆಟ್ರೋಲ್ ಇಂಜಿನ್ ಬರೋದು. ಸೊ ಇಲ್ಲಿ ನಾನು ರಿವ್ಯೂ ಮಾಡಿದಂಥ HTK ಪ್ಲಸ್ ವೇರಿಯಂಟ್ ಏನಿದೆ ಇಂಪೀರಿಯಲ್ ಬ್ಲೂ. ಸೊ ಇದರ ಇಂಜಿನ್ ಪವರ್ ಬಂದು 81 bhp ಇದೆ. ಆ್ಯಂಡ್ ಟಾರ್ಕ್ ಬಂದು 115 ನ್ಯೂಟನ್ ಮೀಟರ್ ಇದೆ. ಆ್ಯಂಡ್ ಅಗೇನ್ ನನ್ನ ಆಪೋಸಿಟ್ HTX ವೇರಿಯಂಟ್ ಇದೆ, 1.5 ಲೀಟರ್ ಡೀಸೆಲ್ ಇಂಜಿನ್ ಇರುವಂಥ HTX ಮಾಡೆಲ್. IMT ಇದೆ ಇದರಲ್ಲಿ, ಅಂದರೆ ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಇನ್ನು ಇದರಲ್ಲೂ ಕೂಡ ಒಂದು ಲಕ್ಸುರಿ ಆಗಿರುವಂಥ ಒಂದು ಕೀ ಫಾಬ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕಿಯಾ ಲೋಗೋ ಇದೆ. ಇನ್ನು ಇದರಲ್ಲಿ ಲಾಕ್ ಬಟನ್ ಇದೆ, ಅನ್ಲಾಕ್ ಬಟನ್ ಇದೆ, ಜೊತೆಗೆ ಹೋಲ್ಡ್ ಬಟನ್ ಕೊಟ್ಟಿದ್ದಾರೆ. ಈ ಹೋಲ್ಡ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಂಜಿನ್ ಸ್ಟಾರ್ಟ್ ಆಯ್ತು ಈಗ. ಸೊ IMTನಲ್ಲಾಗಿರ್ಬೋದು, 7 DCTನಲ್ಲಾಗಿರ್ಬೋದು ಈ ಥರ ಆಪ್ಷನ್ ಇದೆ. ಮತ್ತು ಆಟೋಮೆಟಿಕ್ 6 ಸ್ಪೀಡ್ ಆಟೋಮೆಟಿಕ್ ವೇರಿಯಂಟ್ನಲ್ಲೂ ಕೂಡ ಈ ಆಪ್ಷನ್ ಇದೆ. ಮತ್ತು ಅದೇ ಬಟನ್ನ ಪ್ರೆಸ್ ಮಾಡಿದ್ರೆ ಇಂಜಿನ್ ಆಫ್ ಆಗುತ್ತೆ. ಜೊತೆಗೆ ಟೈಲ್ ಗೇಟ್ ಓಪನ್ ಮಾಡೋದಕ್ಕೂ ಕೂಡ ಬಟನ್ ಕೊಟ್ಟಿದ್ದಾರೆ. ಈ ಬಟನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಟೈಲ್ ಗೇಟ್ ಓಪನ್ ಆಗುತ್ತೆ. ಇನ್ನು ಇಲ್ಲಿ ನೀವು ನೋಡ್ತಾ ಇರೋಂಥ ಕಲರ್ ಏನಿದೆ ಆಲಿವ್ ಗ್ರೀನ್. ಟಾಪ್ ಆ್ಯಂಡ್ ವೇರಿಯಂಟ್ಸ್ನಲ್ಲಿ ಟೋಟಲ್ ಆಗಿ 8 ಕಲರ್ ಆಪ್ಷನ್ಸ್ ಬರುತ್ತೆ. ಟೋಟಲ್ ಆಗಿ LED ಸೆಟಪ್ ಬರುತ್ತೆ. ಸೊ ಟಾಪ್ ಆ್ಯಂಡ್ ವೇರಿಯಂಟ್ ಏನು ನಾನು ಎಕ್ಸ್ಲೈನ್ ರಿವ್ಯೂ ಮಾಡಿದೆ ಆ ಸೆಟಪ್ಪಲ್ಲಿ ಏನಿತ್ತು ಅದೇ ಥರ ಬಂದಿದೆ. ಬಟ್ ಒಂದು ಡಿಫ್ರೆನ್ಸ್ ಏನಂದರೆ ಫಾಗ್ ಲ್ಯಾಂಪ್ ಏನಿತ್ತು ಟಾಪ್ ಆ್ಯಂಡ್ ವೇರಿಯಂಟ್ನಲ್ಲಿ ಬಾಟಮಲ್ಲಿ ಬರುತ್ತೆ. ಇದರಲ್ಲಿ ಈ ಹೆಡ್ ಲ್ಯಾಂಪ್ನ ಸೆಟಪ್ ಏನು ಬರುತ್ತೆ ಅದರ ಬಾಟಮಲ್ಲಿದೆ. ಆ್ಯಸ್ ಯೂಶುವಲ್ ಟೈಗರ್ ನೋಸ್ ಗ್ರಿಲ್ ಇದೆ, ಕಿಯಾ ಲೋಗೋ, ಸ್ಕೂಪ್ ಡೌಟ್ ಡಿಸೈನಲ್ಲಿ ನಿಮಗೆ ಮೇಜರ್ ಏನೂ ಚೇಂಜಸ್ ಇಲ್ಲ. ಆ ವೇರಿಯಂಟ್ನಲ್ಲೂ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ HTK ಪ್ಲಸ್ನಲ್ಲಿ. ಈ ವೇರಿಯಂಟ್ನಲ್ಲೂ ಇದೆ. ಸೊ ಫ್ರಂಟಲ್ಲಿದೆ, ಈಗ ಕಾಣ್ತಾ ಇದೆ ಅಂತ ಅನ್ಕೊತೀನಿ. ಫ್ರಂಟಲ್ಲಿ ಕೊಟ್ಟಿದ್ದಾರೆ ನೋಡಿ.
ಇನ್ನು ಈ ವೇರಿಯಂಟ್ನಲ್ಲಿ HT-Xನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರಲ್ಲ, ಬಟ್ HD ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಬ್ಯಾಕ್ ಸೈಡಲ್ಲಿ ರಿವರ್ಸ್ ಕ್ಯಾಮ್ರಾ ಇದೆ. ಇನ್ನು ಸೈಡಲ್ಲಿ ನೋಡೋದಾದರೆ ಇದರಲ್ಲೂ ಕೂಡ ಸ್ಟೀಲ್ ರಿಮ್ ವಿತ್ ಸ್ಟೈಲ್ಡ್ ಡ್ಯೂಯಲ್ ಟೋನ್ ವೀಲ್ ಕ್ಯಾಪ್ಸ್ ಬರುತ್ತೆ. ಫುಲ್ ಬಾಡಿ ಕ್ಲಾಡಿಂಗ್ ಇದೆ. ಆಟೋ ಫೋಲ್ಡ್ ಮತ್ತು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVM ಬಾಡಿ ಕಲರಲ್ಲಿದೆ. LED ಟರ್ನ್ ಇಂಡಿಕೇಟರ್ಸ್ ಬರುತ್ತೆ. ರೂಫ್ ರೈಲ್ಸ್ ಇದೆ ಆ್ಯಂಡ್ ಸನ್ ರೂಫ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಾಡಿ ಕಲರ್ಡ್ ಶಾರ್ಫಿನ್ ಆ್ಯಂಟನ ಬರುತ್ತೆ. 45 ಲೀಟರ್ನಷ್ಟು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಇನ್ನು ಬ್ಯಾಕ್ ಸೈಡಿಗೆ ಬರೋದಾದರೆ ಸ್ಟಾರ್ ಮ್ಯಾಪ್ ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ ಬರುತ್ತೆ, ಜೊತೆಗೆ ಬ್ರೇಕ್ ಲೈಟ್, ಟರ್ನಿಂಗ್ ಇಂಡಿಕೇಟರ್ಸ್. ಇನ್ನು ಇದರಲ್ಲೂ ವೈಪರ್ ಬರೋದಿಲ್ಲ, ಬ್ಯಾಕ್ ವೈಪರ್. ಡಿಫಾಗರ್ ಕೊಟ್ಟಿದ್ದಾರೆ, ಜೊತೆಗೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಇದೆ ಮತ್ತು ಚಿಕ್ಕದಾಗಿರುವಂಥ ಸ್ಪಾಯ್ಲರ್ ಇದೆ. ಇನ್ನು ಸೋನೆಟ್ ಬ್ಯಾಡ್ಜಿಂಗ್ ಇದೆ. ರೈಟ್ ಸೈಡ್ನಲ್ಲಿ IMT ಬ್ಯಾಡ್ಜಿಂಗ್ ಇದೆ. IMT ಅಂದರೆ ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಂತ. ಬ್ಯಾಕ್ ಸೈಡ್ನಲ್ಲಿ 2 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ, ಜೊತೆಗೆ 2 ರಿಫ್ಲೆಕ್ಟರ್ಸ್. ಇಲ್ಲಿ ರಿವರ್ಸ್ ಕ್ಯಾಮ್ರಾ ಇದೆ ಆ್ಯಂಡ್ ನಂಬರ್ ಪ್ಲೇಟ್ಗೆ ಲೈಟ್ಸ್, ಸಿಲ್ವರ್ ಸ್ಕಿಟ್ ಪ್ಲೇಟ್ ವಿತ್ ಫಾಗ್ ಲ್ಯಾಂಪ್. ಇನ್ನು ಟೈಲ್ ಗೇಟ್ ಓಪನ್ ಮಾಡೋಣ. ಇನ್ನು HT-Xನಲ್ಲಿ ಶೆಲ್ಫ್ ಕೊಟ್ಟಿದ್ದಾರೆ ಆ್ಯಂಡ್ 385 ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ. ಲೆಫ್ಟಲ್ಲಿ ಬೂಟ್ ಲ್ಯಾಂಪ್ ಆ್ಯಂಡ್ ರೈಟ್ ಸೈಡ್ನಲ್ಲಿ ಹುಕ್ ಕೊಟ್ಟಿದ್ದಾರೆ. ಇಂಟೀರಿಯರ್ ನೋಡೋಣ ಏನು ಚೇಂಜಸ್ ಇದೆ ಅಂತ. ನಾವು ಮೈನಾಗಿ ನೋಟಿಸ್ ಮಾಡೋದಾದರೆ ಇಲ್ಲಿ ಸಿಂಗಲ್ ಥೀಮೆಲ್ಲ ಇದೆ ಡೋರ್ ಇಂಟೀರಿಯರ್, ಬಟ್ ಇಲ್ಲಿ ಬ್ರೌನ್ ಕಲರ್ನ ಲೆದರ್ ಯೂಸ್ ಮಾಡಿದ್ದಾರೆ. ಬ್ರೌನ್ ಮತ್ತು ಬ್ಲ್ಯಾಕ್ ಇಂಟೀರಿಯರ್ ಥೀಮ್ ಇದೆ ಇಲ್ಲಿ. HT-Xನಲ್ಲೂ ಸನ್ಶೇಡ್ ಬರುತ್ತೆ, ಸಿಲ್ವರ್ ಡೋರ್ ಹ್ಯಾಂಡಲ್, ಲಾಕ್ ಮತ್ತು ಪವರ್ ವಿಂಡೋ ಕಂಟ್ರೋಲ್ ಇದೆ. ಇಲ್ಯುಮಿನೇಷನ್ ಇದೆ ಇದರಲ್ಲಿ. ಬಾಟಲ್ ಹೋಲ್ಡರ್, ಬೋಸ್ನ ಸ್ಪೀಕರ್, ಚೈಲ್ಡ್ ಸೇಫ್ಟಿ ಲಾಕ್ ಇದೆ. ಇನ್ನು HT-X ವೇರಿಯಂಟ್ನ ಇಂಟೀರಿಯರ್ ನೋಡೋದಾದರೆ ಬ್ರೌನ್ ಮತ್ತು ಬ್ಲ್ಯಾಕ್ ಥೀಮಲ್ಲಿ ಲೆದರ್ಡ್ ಸೀಟ್ ಅಪೋಸ್ಟ್ರಿ ಕೊಟ್ಟಿದ್ದಾರೆ. ನಿಜ ತುಂಬ ಚೆನ್ನಾಗಿದೆ. ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ 3 ಪ್ಯಾಸೆಂಜರ್ಸ್ಗೆ. ಆ್ಯಂಡ್ ಐಸೋಫಿಕ್ ಚೈಲ್ಡ್ ಸೀಟ್ ಮೌಂಟ್ಸ್ ಇದೆ, ಜೊತೆಗೆ ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಸೆಂಟರ್ ಆರ್ಮ್ ರೆಸ್ಟ್ ಇದೆ. ಮೇ ಬಿ ಇದರಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊತೀನಿ. ಜೊತೆಗೆ 60-40 ಸ್ಪ್ಲಿಟ್ ಇದೆ ನೋಡಿ. ಇದು 40%, ಆ ಸೈಡ್ 60% ಇದೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಕೂರುವಂಥವ್ರಿಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಆ್ಯಂಡ್ ಇಲ್ಲಿ ಒಂದು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ರೈಟ್ ಸೈಡ್ನಲ್ಲೂ. ಆ್ಯಂಡ್ ಕೋಟ್ ಹುಕ್ ಇದೆ. ಸೆಂಟರ್ ಕ್ಯಾಮಿನ್ ಲ್ಯಾಂಪ್ ಇದೆ. ನಾವು ಬ್ಯಾಕ್ ಪ್ಯಾಸೆಂಜರ್ಸಿಗೆ AC ವೆಂಟ್ ಕೊಟ್ಟಿದ್ದಾರೆ, ಮೊಬೈಲ್ ಇಡೋದಕ್ಕೆ ಸ್ಪೇಸ್, ಜೊತೆಗೆ 2 C-ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ 2 ಸೀಟ್ನಲ್ಲಿ ಪಾಕೆಟ್ಸ್ ಕೊಟ್ಟಿದ್ದಾರೆ, ಮೊಬೈಲ್ ಅಥವಾ ಮ್ಯಾಗ್ಝಿನ್ ಇಡ್ಬೋದು. ಡ್ರೈವರ್ ಡೋರ್ ಹ್ಯಾಂಡಲ್ನಲ್ಲಿ ಕೀ ಸ್ಲಾಟ್ ಮತ್ತು ರಿಕ್ವೆಸ್ಟ್ ಸೆನ್ಸರ್ ಇದೆ. ಡೋರ್ ಇಂಟೀರಿಯರ್ ಆ್ಯಸ್ ಯೂಶುವಲ್ ಲೆದರ್ ಯೂಸ್ ಮಾಡಿದ್ದಾರೆ. ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್, ಡ್ರೈವರ್ ಸೈಡ್ 1 ಟಚ್ ಡೌನ್ ಮತ್ತು 1 ಟಚ್ ಅಪ್ ಫಂಕ್ಷನ್ ಕೊಟ್ಟಿದ್ದಾರೆ. ಇಲ್ಯುಮಿನೇಷನ್ ಇದೆ ಎಲ್ಲದಕ್ಕೂ. ಜೊತೆಗೆ ಇದು ORVM ಕಂಟ್ರೋಲರ್, ಡೋರ್ ಹ್ಯಾಂಡಲ್, ಲಾಕ್, ಟ್ವಿಟರ್ ಪ್ಲೇಸ್ಮೆಂಟ್, ಬೋಸ್ನ ಸ್ಪೀಕರ್, ದೊಡ್ಡದಾಗಿರೋಂಥ ಮ್ಯಾಪ್ ಪಾಕೆಟ್, ಜೊತೆಗೆ ಬಾಟಲ್ ಹೋಲ್ಡರ್, ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಇದೆ. ಇನ್ನು ಡ್ರೈವರ್ ಸೀಟ್ ನೋಡ್ಬೋದು, 6-ವೇ ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್ ಇದೆ. ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ ಇದು ಇನ್ಕ್ಲಿನೇಷನ್, ಜೊತೆಗೆ ಇಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡೋದಕ್ಕೆ ಲಿವರ್ ಇದೆ. ಇದು ಫ್ಯೂಯಲ್ ಲಿಡ್ ಓಪನ್ ಮಾಡೋದಕ್ಕೆ ಆ್ಯಂಡ್ ಇದು ಹುಡ್ ಓಪನ್ ಮಾಡೋದಕ್ಕೆ. ಇನ್ನು ಈ ಕಾರ್ನಲ್ಲಿ ವೆಂಟಿಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟ್ 2 ಸೀಟ್ಗೂ ಒಳಗೆ ಕೊಡೋಣ ಮೀನಾಗಿ. ಸೊ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಲೆದರ್ಡ್ ಸೀಟ್ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಬಟನ್ಸ್ ಇದೆ ನೋಡಿ. ವೆಂಟಿಲೇಷನ್ ಆನ್ ಆಫ್ ಮಾಡ್ಬೋದು. ಟೋಟಲಾಗಿ 3 ಸ್ಪೀಡ್ ಬರುತ್ತೆ. ಇನ್ನು ಡಿ-ಕಟ್ ಸ್ಟೇರಿಂಗ್ ವೀಲ್ ಬರುತ್ತೆ HT-Xನಲ್ಲಿ. ಆ್ಯಂಡ್ ಲೆದರ್ ವ್ರ್ಯಾಪ್ ಇದೆ. ಸೋನೆಟ್ ಬ್ಯಾಡ್ಜಿಂಗ್, ಕಿಯಾ ಬ್ಯಾಡ್ಜಿಂಗ್. ರೈಟ್ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ನ ಬಟನ್ ಇದೆ, ಜೊತೆಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಬಟನ್ಸ್ ಕೊಟ್ಟಿದ್ದಾರೆ. ಸೇಮ್ HTK ಪ್ಲಸ್ನಲ್ಲಿ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇತ್ತು ಅದೇ ಟೈಪ್ನಲ್ಲಿ ಕೊಟ್ಟಿದ್ದಾರೆ. ಸೆಮಿ ಡಿಜಿಟಲ್. ಇಲ್ಲಿ ಸ್ಪೀಡೋಮೀಟರ್ ಇದೆ, ಲೆಫ್ಟ್ ಸೈಡ್ನಲ್ಲಿ RPM ಮೀಟರ್ ಇದೆ. ರೈಟ್ ಸೈಡ್ನಲ್ಲಿ ಫ್ಯೂಲ್ ಗೇಜ್, ಟೆಂಪ್ರೇಚರ್ ಗೇಜ್ ಮತ್ತು MID ಯೂನಿಟ್ ಸೆಟಪ್ ಇದೆ. ಡಿಸ್ಟೆನ್ಸ್ ಟು ಎಂಟಿ, ಆವ್ರೇಜ್, ಪ್ರತಿಯೊಂದು ಡೀಟೇಲ್ಸು ನೋಡ್ಬೋದು. ಜೊತೆಗೆ ಟೈರ್ ಪ್ರೆಷರ್ ಕೂಡ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ ಟೈರ್ ಪ್ರೆಷರ್. ಡ್ರೈವ್ ಟು ಡಿಸ್ಪ್ಲೇ, ಸ್ವಲ್ಪ ದೂರ ಡ್ರೈವ್ ಮಾಡಿದ್ಮೇಲೆ ಅದು ಇನ್ಫಾರ್ಮೇಷನ್ ತೋರಿಸುತ್ತೆ. ಇನ್ನು ವರ್ಟಿಕಲ್ ಟೈಪ್ನಲ್ಲಿ AC ವೆಂಟ್, ಸ್ಟಾರ್ಟ್ ಸ್ಟಾಪ್ ಬಟನ್ ರೈಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಮತ್ತು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಆಫ್ ಮಾಡ್ಬೋದು. ಆ್ಯಂಡ್ ISS ಸ್ವಿಚ್ ಕೊಟ್ಟಿದ್ದಾರೆ. ಐಡಲ್, ಸ್ಟಾರ್ಟ್ ಸ್ಟಾಪ್ ಮತ್ತು ಹೆಡ್ಲ್ಯಾಂಪ್ನ ಲೆವೆಲ್ ಅಡ್ಜಸ್ಟರ್. ಇನ್ನು ಸ್ಟೇರಿಂಗ್ ವೀಲ್ನ ಲೆಫ್ಟ್ ಸೈಡ್ನಲ್ಲಿ ಇನ್ಫೋಟೈನ್ಮೆಂಟ್ ಮತ್ತು ಟೆಲಿಫೋನಿಕ್ ಕಂಟ್ರೋಲ್ಸ್ ಇದೆ. ಇದು ವೈಪರ್ನ ಟಾಗಲ್ ಸ್ವಿಚ್ ರೈಟ್ ಸೈಡ್ನಲ್ಲಿ. ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ ಟಾಗಲ್ ಸ್ವಿಚ್, ಹೆಡ್ಲ್ಯಾಂಪ್ ಆಟೋಮೆಟಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ಇನ್ನು 8 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಬ್ಲೂಟೂತ್, FM ಆಪ್ಷನ್ಸ್ ಇದೆ. ಆ್ಯಂಡ್ ರಿವರ್ಸ್ ವ್ಯೂ ನೋಡೋಣ. ಸೊ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಡೈನಮಿಕ್ ಗೈಡ್ವೈಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆ ಫಿಸಿಕಲ್ ಬಟನ್ಸ್ ಕೂಡ ಇದೆ ಸಿಸ್ಟಮ್ನ ಆಪ್ರೇಟ್ ಮಾಡೋದಕ್ಕೆ. ಇಲ್ಲಿಂದನಾದರೂ ಆಪ್ರೇಟ್ ಮಾಡ್ಬೋದು ಅಥವಾ ಟಚ್ ಸ್ಕ್ರೀನ್ ಯೂಸ್ ಮಾಡ್ಬೋದು. ಫಿಸಿಕಲ್ ಬಟನ್ಸ್ ಕೂಡ ಯೂಸ್ ಮಾಡ್ಬೋದು. ಹಜಾರ್ಡ್ ಲೈಟ್ ಸ್ವಿಚ್ ಮತ್ತು AC ಯೂನಿಟ್ನ ಸೆಟಪ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ನಾನು ಹೇಳಿದ ರೀತಿ ವೆಂಟಿಲೇಷನ್ಸ್ ಬರುತ್ತೆ. ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ. ಆ್ಯಂಡ್ C-ಟೈಪ್ ಚಾರ್ಜಿಂಗ್ ಪೋರ್ಟ್, 12V ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ USB ಪೋರ್ಟ್ ಇದೆ. ಇಲ್ಲೂ ಕೂಡ ಕೀ ಅಥವಾ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ. ಆ್ಯಂಡ್ ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋದೇನಿದೆ 1.5 ಲೀಟರ್ ಡೀಸೆಲ್ ಇಂಜಿನ್ ಇರುವಂಥ IMT ವೇರಿಯಂಟ್. ಸೊ IMT ಅಂದರೆ ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಏನಂದರೆ ಮ್ಯಾನ್ಯುಯಲ್ ಗೇರ್ ಲಿವರ್ ನೋಡ್ತಾ ಇದ್ದೀರಾ, ಬಟ್ ಇಲ್ಲಿ ಕ್ಲಚ್ ಇಲ್ಲ, ಡೆಡ್ ಪೆಡಲ್ ಇದೆ ಅಷ್ಟೇ, ಕ್ಲಚ್ ಇಲ್ಲ. ಬ್ರೇಕು ಮತ್ತು ಆ್ಯಕ್ಸಿಲೇಟರ್ ಬಿಟ್ಟು ನೀವು ಗೇರ್ನ ಶಿಫ್ಟ್ ಮಾಡಬೇಕಾಗತ್ತೆ. ಸೊ ಇದು ಹೊಸ ಟೆಕ್ನಾಲಜಿ IMT ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಸೊ ನನಗೆ ಡ್ರೈವಿಗೆ ಸಿಕ್ಕಿಲ್ಲ, ಡ್ರೈವಿಗೆ ಸಿಕ್ಕಿದ್ರೆ ಇದು ಟೆಸ್ಟ್ ಡ್ರೈವಿಗೆ ಅವೈಲಬಲ್ ಇದೆ. ಡ್ರೈವ್ ಮಾಡಿ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಹ್ಯಾಂಡ್ ಬ್ರೇಕ್, 2 ಕಪ್ ಹೋಲ್ಡರ್ಸ್ ಇದೆ ಮತ್ತು ಆರ್ಮ್ರೆಸ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಸ್ಟೋರೇಜ್ ಸ್ಪೇಸ್ ಇದೆ. ಡಾಕ್ಯುಮೆಂಟ್ ಇಡೋದಕ್ಕೆ ಸಫಿಷಿಯೆಂಟ್ ಗ್ಲೋ ಬಾಕ್ಸ್ ಇದೆ. ಗ್ರ್ಯಾಬ್ ಹ್ಯಾಂಡಲ್, ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್, ಡ್ರೈವರ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಆ್ಯಂಡ್
ಮ್ಯಾನ್ಯುಯಲ್ ಡಿಮ್ಮಿಂಗ್ IRVM ಇದೆ, ಮ್ಯಾನ್ಯುಯಲ್ ಆಗಿ ನೀವು ಸ್ವಿಚ್ ಮಾಡಬೇಕಾಗುತ್ತೆ. ಆ್ಯಂಡ್ ಸನ್ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ 2 ಕ್ಯಾಬಿನ್ ಲ್ಯಾಂಪ್ ಇದೆ ಆ್ಯಂಡ್ ಸನ್ರೂಫ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸಿಂಗಲ್ ಬಟನಲ್ಲಿ ನೀವು ಆಪ್ರೇಟ್ ಮಾಡ್ಬೋದು. ಇನ್ನು ಕಿಯಾ ಸೋನೆಟ್ ಡೀಸಲಲ್ಲಿ ಯಾವುದೆಲ್ಲ ಆಪ್ಷನ್ಸ್ ಇದೆ, ಡೀಸೆಲ್ ಪವರ್ ಏನಿದೆ ಅಂತ ನೋಡೋದಾದರೆ ಮೇಯ್ನಾಗಿ 113 ಅಥವಾ 114 BHP ಅಷ್ಟು ಪವರ್ ಇದೆ ಆ್ಯಂಡ್ 250 Nm ಅಷ್ಟು ಟಾರ್ಕ್ ಬರುತ್ತೆ ಈ ಗಾಡಿನಲ್ಲಿ. ಜೊತೆಗೆ ಇದರಲ್ಲಿ 3 ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಇದೆ. ಒಂದು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಮತ್ತು 6 ಸ್ಪೀಡ್ IMT ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಪ್ಷನ್ ಬರುತ್ತೆ. ಆ್ಯಂಡ್ ಈ ಕಾರ್ನ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 12,69,000 ಆಗುತ್ತೆ, 69,900 ರೂಪಾಯಿ. ಆ್ಯಂಡ್ ಇದರ ಆನ್ ರೋಡ್ ಪ್ರೈಸ್ ಆಲ್ಮೋಸ್ಟ್ 16,06,000 ಅರೌಂಡ್ ಇದೆ. ಸೊ ಇದು ವೇರಿ ಆಗ್ಬೋದು ನೀವು ತೊಗೊಳ್ಳೋಂಥ ಇನ್ಶೂರೆನ್ಸ್ ಅಕ್ಸೆಸರೀಸ್ ಮೇಲೆ. ಸೊ ನೀವೇನಾದರೂ ಕಿಯಾ ಸೋನೆಟ್ ಅಥವಾ ಕಿಯಾ ಕಾರ್ಗಳನ್ನ ಟೆಸ್ಟ್ ಡ್ರೈವ್ ಮಾಡಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಮತ್ತು ಬುಕ್ ಮಾಡಬೇಕು ಅಂದರೆ PPS ಕಿಯಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ಅವ್ರಿಗೆ ಕಾಲ್ ಮಾಡಿ ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡ್ತಾರೆ. ಆ್ಯಕ್ಚುಲಿ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ನನಗೂ ಡೌಟ್ ಇತ್ತು. ಸೊ HTK ಪ್ಲಸ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಯಾಕೆ ಅಂತ ಡಿಸ್ಕಸ್ ಮಾಡಿದೆ. ಸೊ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ನಿಮಗೆ ಇಷ್ಟು ಕ್ಲಿಯರಾಗಿ ನಾನು ಹೇಳೋದಕ್ಕೆ ಆಗಿದ್ದು. ಕಿಯಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ, PPS ಕಿಯಾ ಕಾಂಟ್ಯಾಕ್ಟ್ ಡೀಟೇಲ್. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್ ಪ್ರೊಫೈಲಿಂಗ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.